ಆ, ನಮ್ಮ ಅಜ್ಜಿ ನಾಟಕಗಳಲ್ಲಿ ನನ್ನನ್ನು ಅವ್ರು ಹಾಕೋತಾ ಇರ್ಲಿಲ್ಲ ಆಯ್ತಾ. ಅವರು ಬರೀ ಅವ್ರ ಫೇವ್ರೆಟ್ ಮೊಮ್ಮಕ್ಕಳನ್ನ ಹಾಕೋತಾ ಇದ್ರು. ಆ್ಯಂಡ್ ನಾನು ಅವಾಗ ಆಮ್, ಅದೇ ಓದೋದ್ರಲ್ಲಿ ಏನು ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ಅಜಿಬಾಜಿಗೆ ಒಂಥರ ಇತ್ತು, ಓನ್ಲಿ ಫ್ಯೂ ಈ ಕ್ವಾಲಿಟೀಸ್ ಇದ್ರೆ ಯು ಕ್ವಾಲಿಫೈ ಟು ಬಿ ಅ ಥಿಯೇಟರ್ ಆ್ಯಕ್ಟರ್. ಅಂದರೆ ಅವ್ರು ಏನು ಕ್ವಾಲಿಫಿಕೇಶನ್ಸ್ ಏನು, ಅಕಾಡೆಮಿಕಲಿ ಯು ಶುಡ್ ಬಿ ವೆರಿ ಗುಡ್, ಕರ್ನಾಟಿಕ್ ಮ್ಯೂಸಿಕಲಿ ಯು ಶುಡ್ ಬಿ ಟ್ರೈನ್ಡ್, ಯು ಶುಡ್ ಬಿ ಅ ಡಾನ್ಸರ್, ಯು ಶುಡ್ ಲುಕ್ ಅ ಸರ್ಟನ್ ವೇ, ಶುಡ್ ಹ್ಯಾವ್ ಅ ಸರ್ಟನ್ ಹೈಟ್. ಅವ್ರಿಗೆ ಅಷ್ಟೊಂದು ಏನೇನೋ ಇತ್ತು ಆಯಿತಾ. ಸೊ ನಾನು ಶಿ ನೆವರ್ ಥಾಟ್ ಐ ಕ್ಯಾನ್ ಬಿ ಅನ್ ಆ್ಯಕ್ಟರ್. ನಾನು ಸ್ಕೂಲಲ್ಲಿ ಅದೇನೋ ಅದು ಸಾವಿತ್ರಿ, ಸತ್ಯವಾನ್ ಸಾವಿತ್ರಿ ಅಂತ ಯಾವುದೋ ನಾಟಕ ಮಾಡಿದ್ವಿ 2008 ಅದಕ್ಕೆ ಅಜಿವಾಜಿನ ಚೀಫ್ ಗೆಸ್ಟ್ ಕರೆದಿದ್ರು. ಓಕೆ. ಆ್ಯಂಡ್ ಅಲ್ಲಿ ಶಿ ವಾಸ್ ಲೈಕ್, ಹೇ ಇದೆಲ್ಲ ಬರುತ್ತಾ ನಿನಗೆ ಅಂತ. ಶಿ ವಾಸ್ ವೆರಿ ಹ್ಯಾಪಿ ಇದೆ. ಅದಾದ್ಮೇಲಿಂದ ಮನೆಯವ್ರ ಜೊತೆನೂ ಮಾಡ್ತಾ ಇದ್ದೆ, ಆಚೆ ಕಡೆನೂ ಸೊ ಯು ಟುಕ್ ಅಜ್ಜಿ ಬಜ್ಜಿ ಅಜ್ಜಿ ಬಾಜಿ ಅಂದ್ರೆ ಅಜ್ಜಿ ಬಾಜಿ. ಮನೇಲಿ ತುಂಬಾ ಅಜ್ಜಿಗಳಿದ್ರು. ಸೊ ಅಜ್ಜಿ ನಾಮಗಿರಿ, ಅಜ್ಜಿ ಶೇಷಮ್ಮ, ಅಜ್ಜಿ ಶಾರದೆ, ಅಜ್ಜಿ ಭಾರ್ಗವಿ. ನನ್ನ ಕಸಿನ್ ಅಂದ್ರೆ ಫಸ್ಟ್ ಗ್ರ್ಯಾಂಡ್ ಡಾಟರ್ಗೆ ಭಾರ್ಗವಿ ಅನ್ನೋ ಗೊತ್ತಾಗ್ತಿರ್ಲಿಲ್ಲ. ಸೊ ಬಾಜಿ ಆಯ್ತು. ನಾವು ಯೂನಿವರ್ಸಲಿ ಶೀಸ್ ಅಜ್ಜಿ ಬಾಜಿ. ಸೊ ಕಮಿಂಗ್ ಫ್ರಮ್ ಅ ಜನರೇಷನ್ ಆಫ್ ಆರ್ಟಿಸ್ಟ್, ಓಕೆ, ಮೇಕಪ್ ನಾಣಿ ಅವರು, ಭಾರ್ಗವಿ ಅಮ್ಮ ಅವರು, ಪ್ರಕಾಶ್ ಬೆಳವಾಡಿ ಅವರು, ಪ್ರದೀಪ್ ಬೆಳವಾಡಿ, and then I think Meghana also is an actor. So how difficult was it for you as a child? So ಈಗ ಸ್ಟೇಜ್ ಹೋಗಬೇಕು, as you said, ಅಜ್ಜಿ never recognized you ಅಂತ ಹೇಳಿ. Was it Papa who pushed you there, or right now you're an artist, like you are into this industry as an actor? So what is it that that moment which made you like, I want to do this, ನಾನು ಇದನ್ನೇ ಚೂಸ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದು? ಇಲ್ಲ, ಅಪ್ಪ ಪುಷ್ ಮೀ ದ ಅದರ್ ವೇ. ಅಂದರೆ ಸೊ ನಾನು ನೀನಾಸಂಗ್ ಹೋದಾಗ್ಲೂ ಹಿ ಮೇಡ್ ಮಿ ಪ್ರಾಮಿಸ್ ನಾನು ಯಾವತ್ತೂ ಪ್ರೊಫೆಷನಲ್ ಆ್ಯಕ್ಟರ್ ಆಗಲ್ಲ ಅಂತ. ದ ಡೇ ಬಿಫೋರ್ ಮೈ ಕೋರ್ಸ್ ಸ್ಟಾರ್ಟೆಡ್ ಹಿ ಮೇಡ್ ಮಿ ಪ್ರಾಮಿಸ್ ಐ ನೆವರ್ ಬಿಕಮ್ ಅ ಪ್ರೊಫೆಷನಲ್ ಆ್ಯಕ್ಟರ್, ವಿಚ್ ಆರ್ ಕೈಂಡ್ ಆಫ್ ಬ್ರೋಕನ್. ಓಕೆ, ಬಟ್ ಅಪ್ಪಂಗೆ ಇಷ್ಟ ಇರಲಿಲ್ಲ ಪ್ರೊಫೆಷನಲ್ ಆಗಿದೆ ನಾವು ಮಾಡೋದು, ಯಾವಾಗಲೂ ಹವ್ಯಾಸ ರಂಗಭೂಮಿಯಾಗಿ ಇರಬೇಕಿದು ಅಂತ ಅಪ್ಪನ ನಂಬಿಕೆ. ಆಮೇಲೆ ಎಲ್ಲರೂ ಮಾಡ್ತಾ ಇದ್ರಲ್ಲ, ವೇರ್ ಎಮ್ ಐ, ಹೌ ವಿಲ್ ಐ ಫೈಂಡ್ ಮೈ ಪ್ಲೇಸ್, ಆ ಥರ ಯಾವತ್ತೂ ಆಗಿರಲಿಲ್ಲ ಆಯ್ತಾ ನನಗೆ. ಐ ನೋ ದೇ ಡಿಡ್ಂಟ್ ರೆಕಗ್ನೈಸ್ ಮಿ, ಬಟ್ ಐ ಫೆಲ್ ಲೈಕ್ ಐಮ್ ಅ ಪರ್ಫಾರ್ಮರ್, ಐ ಆಮ್ ಅ ಬಾರ್ನ್ ಪರ್ಫಾರ್ಮರ್ ಅಂತ ಇತ್ತು ನನಗೆ. ಅಂದರೆ ಈವನ್ ವೆನ್ ಐಮ್ ನಾಟ್ ಆ್ಯಕ್ಟಿಂಗ್, ನಮ್ಮ ಮನೆಯಲ್ಲಿ ಐ ಫೀಲ್ ಲೈಕ್ ಜಗವೇ ರಂಗಭೂಮಿ, ಜನರು ಬರೆಯೋಣ. ಸೊ ಐ ಫೀಲ್ ಲೈಕ್ ಐಮ್ ಆಲ್ವೇಸ್ ಆ್ಯಕ್ಟಿಂಗ್ ಆಯಿತಾ. ಆ್ಯಂಡ್ ನನಗೆ ಮೋರ್ ದೆನ್ ಆ್ಯಕ್ಟಿಂಗ್ ಇಟ್ ಸೆಲ್ಫ್ ಇದೆಯಲ್ಲ, ಅದ್ರ ಪ್ರಿಪ್ರೇಷನ್ ಸಖತ್ ಇಷ್ಟ ಆಗುತ್ತೆ. ಅಂದರೆ ನನಗೆ ನಾಟಕದ ಸ್ಕ್ರಿಪ್ಟ್ ಮುಂಚೆ ಎಲ್ಲ ಕೊಡ್ತಾ ಇರಲಿಲ್ಲ. ಅಂದರೆ ಎಸ್ಪೆಷಲಿ ಅಜಿಬಾಜಿ ನಾಟಕಗಳಲ್ಲಿ ಸ್ಕ್ರಿಪ್ಟ್ ಕೊಟ್ಬಿಡ್ತಾ ಇರಲಿಲ್ಲ. ನಿಮ್ಮ ಲೈನ್ಸ್ ಏನಿದೆ ಅದು ಯು ಹ್ಯಾವ್ ಟು ಲರ್ನ್ ಆ್ಯಂಡ್ ಕಮ್ ಥರ ಇತ್ತು. ಸೊ ಐ ವುಡ್ ಸಿಟ್ ಆ್ಯಂಡ್ ರೈಟ್ ನನ್ನ ಲೈನ್ಸ್ನ. ನಾನು ಒಬ್ಬಳೇ ರಿಹರ್ಸಲ್ ತಂಡದ ನನ್ನ ಕಸಿನ್ಸ್ ಆಗ್ಬೋದು ಅಥವಾ ಬೇರೆ ಕಡೆಯಿಂದ ನನ್ನ ಕಾಲದಿಂದ ಒಂದು ಅಜಿಬಾಜಿ ನಾಣಿ ತಾತನ ಜೊತೆ ನಾಟಕ ಮಾಡ್ತಿದ್ದವರಲ್ಲಿ ಐ ವಾಸ್ ಓನ್ಲಿ ಒನ್ ವುಡ್ ಸಿಟ್ ಆ್ಯಂಡ್ ರೈಟ್ ಮೈ ಲೈನ್. And I would love learning my lines, walk ಮಾಡ್ತಾ ನನ್ನ ಲೈನ್ಸ್ ಕಲ್ತ್ಕೊಳ್ಳೋದು. ಐ ಲವ್ ದ ಹೋಲ್ ಪ್ರಾಸೆಸ್ ಆಫ್ ಬೀಯಿಂಗ್ ಅದೇ ಗುಂಗಲ್ಲಿರೋದಿತ್ತಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ಇಷ್ಟೇ. ಸೊ ಐ ಥಿಂಕ್ ದಟ್ ಕಮ್ಸ್ ಫ್ರಮ್ ಮನೆಯಲ್ಲೇ ಥಿಯೇಟರ್ ನಡೀತಾ ಇದ್ರೆ ಸಮ್ ವಾಸ್ ಆಲ್ವೇಸ್ ಪ್ರಾಕ್ಟಿಸಿಂಗ್ ಲೈನ್ಸ್ ಅಲ್ವಾ. So that had an impact on you? ಯಾ ಫಾರ್ ಶ್ಯೂರ್. ಸೆಕೆಂಡ್ PU ಮುಗೀತು. ಆ್ಯಂಡ್ ಅವತ್ತು ರಾತ್ರಿ ಬಿಫೋರ್ ಸ್ಲೀಪಿಂಗ್ ಐ ವಾಸ್ ಸ್ಕೇರ್ಡ್ ಆಫ್ ಅಪ್ಪ. ಐ ಟೋಲ್ಡ್ ಅಮ್ಮ ಐ ವಾಂಟ್ ಟು ಗೋ ಟು ನೀನಾಸಂ ಅಂತ. And ಅದೇ ರಾತ್ರಿ ಅಪ್ಪ has come home and he has said, I think we should send her to Neenasam. So it was like and ಅದ್ರ ಬಗ್ಗೆ ಏನು ಡಿಸ್ಕಷನ್ ಆಗಿಲ್ಲ ನಮ್ಮ ಮನೇಲಿ ಅದುವರೆಗೂ. Okay. It was like a random thing that just happened. Did you ever ask ಅಪ್ಪ ಏನಕ್ಕೆ ನಿಮ್ಗೆ ಅವಾಗ ಅನ್ನಿಸ್ತು ಅಂತ? I've been very scared of ಅಪ್ಪ. ನಂದು ಅಪ್ಪದು ತುಂಬ, ಇನ್ಫ್ಯಾಕ್ಟ್ ನಾನು ನೀನಾಸಮಲ್ಲಿ ಇದ್ದಿದ್ದು 2 ವರ್ಷ, 1 ವರ್ಷ ಕೋರ್ಸು, 1 ವರ್ಷ ತಿರುಗಾಟಲ್ಲಿ. I have spoken to ಅಪ್ಪ twice. Whole of 2 years I've spoken to him twice. Once when he was there, ಕೋರ್ಸಿಗೆ ಅಪ್ಪನೇ ಬಂದಿದ್ರು ಒಂದು ಕ್ಲಾಸ್ ತಗೊಳ್ಳೋದಕ್ಕೆ ಅವಾಗ. ಆ್ಯಂಡ್ ಇನ್ನೊಂದು ಸರ್ತಿ ನಾನು ತಿರುಗಾಟಲ್ಲಿದ್ದಾಗ ಏನೋ ನನ್ನ ಫ್ರೆಂಡ್ ಜೊತೆ ಏನೋ ಜಗಳ ಆಗಿತ್ತು. ಆ್ಯಂಡ್ ಐ ವಾಸ್ ವೆರಿ ಹರ್ಟ್. ಅವಾಗ ಅಪ್ಪನ ಕಾಲ್ ಮಾಡಿದ್ದು. ಓನ್ಲಿ 2 times. ಸೊ ಅದರ್ವೈಸ್ ವಿ ವೆರಿ ತುಂಬ ಒಂಥರ ರಿಲೇಶನ್ಶಿಪ್.